ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಅಕ್ಕಿ ರೊಟ್ಟಿ ತಿನ್ನಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ. ಹಾಗಾಗಿ ಸಿಂಪಲಾಗಿ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಸಬ್ಬಸಿಗೆ ಸೊಪ್ಪು ಉಪಯೋಗಿಸ್ಕೊಂಡು ಮಸಾಲೆ ಅಕ್ಕಿ ರೊಟ್ಟಿ ಮಾಡ್ತಿದ್ದೀನಿ. ನಾನಿಲ್ಲಿ ಒಂದು ಅರ್ಧ ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪು ತಂದು ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಡ್ಡಿ ಸಮೇತನೇ ಹಾಕೊಳ್ಳಿ, ಸಣ್ಣದಾಗಿ ಹೆಚ್ಕೊಳ್ಳಿ, ಚೆನ್ನಾಗಿರುತ್ತೆ. ನೀವು ತಂದಾಗಲೇ ಆದಷ್ಟು ಎಳೆ ಸೊಪ್ಪಿರೋಂಥದ್ದು ಆರಿಸ್ಕೊಂಡ್ರೆ ಈ ಥರ ರೊಟ್ಟಿ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಈರುಳ್ಳಿ 2 ಗೆಡ್ಡೆ ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕೂಡ ನಾವು ಲಟ್ಟಿಸ್ಬೇಕಾದಾಗ ಅಥವಾ ತಟ್ಟಬೇಕಾದಾಗ ಕೈಗೆ ರಫಾಗಿ ಸಿಗಬಾರ್ದು, ಹಾಗಾಗಿ ಸಾಫ್ಟಾಗಿರಲಿ ಅಂತೇಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ ಒಂದು ಅರ್ಧ ಇಂಚಷ್ಟು, ಇದು ಹಸಿಮೆಣ್ಸಿನ್ಕಾಯಿಯನ್ನು ಪೌಡ್ರ್ ಮಾಡಿರೋಂಥದ್ದು. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಎಲ್ಲನೂ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಈರುಳ್ಳಿ ಮತ್ತು ಸಬ್ಬಸಿಗೆ ಸೊಪ್ಪೆಲ್ಲ ಹಸಿದಾಕಿರೋದ್ರಿಂದ ನೀವು ಹಿಟ್ಟು ಕಲಸಿಟ್ಟು ಸ್ವಲ್ಪ ಸಮಯದ ನಂತರ ನೀರು ಬಿಟ್ಕೊಳ್ತಾ ಹೋಗುತ್ತದು. ಹಾಗಾಗಿ ಈಗ 2 ಸ್ಪೂನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋದ್ರಿಂದ ಈರುಳ್ಳಿ ಪೂರ್ತಿ ನೀರಿನಂಶ ಎಲ್ಲ ಇವಾಗಲೇ ಬಿಟ್ಬಿಡುತ್ತೆ. ನೀವು ಹಸಿಮೆಣ್ಸಿಕಾಯಿನೇ, ನೀವು ಪೌಡ್ರ್ ಇಲ್ಲ ಹಸಿಮೆಣ್ಸಿಕಾಯಿ ಪೌಡರ್ ಅಂದರೆ ಹಸಿಮೆಣ್ಸಿಕಾಯಿನೇ ಕಟ್ ಮಾಡಿ ಹಾಕ್ಕೊಳ್ಬೋದು. ಈಗ ಇದನ್ನು ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡಿ. ಈರುಳ್ಳಿ ಪೂರ್ತಿ ಸಾಫ್ಟಾಗಿ ನೀರು ಬಿಟ್ಕೊಳ್ಳುತ್ತೆ. ಆಮೇಲೆ ನಿಮಗೆ ಎಷ್ಟು ಅವಶ್ಯಕತೆ ಇರುತ್ತೆ ಅಷ್ಟನ್ನು ಅಕ್ಕಿ ಹಿಟ್ಟಿಗೆ ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಅಕ್ಕಿ ಹಿಟ್ಟು ಬಳಸ್ಕೊಳ್ತಾ ಇದ್ದೀನಿ. ನೀವು ಮಿಕ್ಸಿ ಹಿಟ್ಟು ಕೂಡ ಎಲ್ಲ ಹಿಟ್ಟುಗಳನ್ನ ಕೂಡ ಮಿಕ್ಸ್ ಮಾಡಿ ಕೂಡ ಹಾಕ್ಕೊಳ್ಬೋದು. ರಾಗಿ, ಅಕ್ಕಿ, ಗೋಧಿ, ಜೋಳದ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿ ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಈ ಥರ ಪ್ರೆಸ್ ಮಾಡೋದ್ರಿಂದ ಎಲ್ಲ ಪೀಸ್ಗಳು ಸಣ್ಣ ಸಣ್ಣದಾಗಿ ಸಪ್ರೇಟ್ ಆಗ್ತವೆ. ಈಗ ಒಂದು 10 ನಿಮಿಷ ಇದು ನೆನೆಯಲಿ. ನಾನು ಇದನ್ನು ಮಾವಿನಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ರೊಟ್ಟಿ, ಚಪಾತಿ, ಅನ್ನ ಯಾವುದಕ್ಕೆ ಬೇಕಾದ್ರೂ ಬಳಸ್ಕೊಳ್ಬೋದು. ಇದನ್ನು ಮುದ್ದೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಅನ್ನ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಹುಳಿ ಮಾವಿನಕಾಯಿ ಅರ್ಧನ ಸಣ್ಣದಾಗಿ ಈ ರೀತಿ ತುರಿದು ಇಟ್ಕೊಂಡಿದ್ದೀನಿ. ಈ ರೀತಿ ತುರಿನ ಸಣ್ಣದಾಗಿ ತುರ್ಕೋಬೇಕು, ಅಥವಾ ಕಟ್ ಮಾಡಿ ಇಟ್ಕೊಂಡ್ರು ಕೂಡ ನಡೆಯುತ್ತೆ. ಉದ್ದಿನಬೇಳೆ 1.5 ಸ್ಪೂನಷ್ಟು, ಮೆಂತ್ಯ 1/4 ಸ್ಪೂನಷ್ಟು, ಸಾಸಿವೆ 1/4 ಸ್ಪೂನು, ಜೀರಿಗೆ 1/4 ಸ್ಪೂನು, ಹಾಗೆ ಬೆಳ್ಳುಳ್ಳಿ ಒಂದು 5-6 ಇಲ್ಕಷ್ಟು ತೊಗೊಂಡಿದ್ದೀನಿ. ಇದನ್ನೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ರುಬ್ಬೋದಕ್ಕೆ ಹಾಕೊಳ್ಳೋಣ. ಎಣ್ಣೆ ಬೇಕಾಗುತ್ತೆ ಸ್ವಲ್ಪ. ಹಾಗೆ ಪುದೀನ ಸೊಪ್ಪು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೇಕಾಗುತ್ತೆ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ, 1 ಸ್ಪೂನಷ್ಟು. ಎಣ್ಣೆ ಬೇಡ ಅಂದರೂ ಕೂಡ ಡ್ರೈ ರೋಸ್ಟ್ ಮಾಡ್ಕೊಳ್ಬೋದು ನೀವು. ಸ್ವಲ್ಪ ಎಣ್ಣೆ ಬಿಸಿ ಆದ ತಕ್ಷಣ ಮೊದಲಿಗೆ ನಾನು ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಳ್ತಿದ್ದೀನಿ. ಉದ್ದಿನಬೇಳೆ ಒಂದು ಅರ್ಧ ನಿಮಿಷದಷ್ಟು ಫ್ರೈ ಆದ ತಕ್ಷಣ ಎಲ್ಲ ಐಟಮ್ಸ್ನ ಹಾಕ್ಕೊಳ್ಳೋಣ. ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಳ್ಳೋಣ. ಸ್ವಲ್ಪ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡಿ, ತುಂಬ ಸೀದೋಗಿರೋ ಕಲರ್ ಬರಬಾರ್ದು, ಜಸ್ಟ್ ಫ್ರೈ ಆದರೆ ಸಾಕು. 4 ಮೆಣಸಿನ್ಕಾಯಿನ ಹಾಕ್ಕೊಳ್ತಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಹುಳಿ ಇರೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಅದ್ರ ಜೊತೆಗೇ ತೊಗೊಂಡಿದ್ವಲ್ಲ ಸಾಸಿವೆ, ಮೆಂತ್ಯ, ಜೀರಿಗೆ ಎಲ್ಲನೂ ಹಾಕ್ಕೊಳ್ಳೋಣ. ಉದ್ದಿನಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವೆಲ್ಲ ಫ್ರೈ ಆಗೋಷ್ಟರಲ್ಲಿ ಉದ್ದಿನಬೇಳೆ ಪೂರ್ತಿ ಫ್ರೈ ಆಗುತ್ತೆ. ಲೋ ಫ್ಲೇಮ್ನಲ್ಲಿ 1 ರಿಂದ 1.5 ನಿಮಿಷದಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ನಾವಿಲ್ಲಿ ಮಾವಿನಕಾಯಿ ಬಳಸ್ಕೋತಾ ಇರೋದ್ರಿಂದ ಹುಳಿ ಏನೋ ಹಾಕೋ ಅವಶ್ಯಕತೆ ಇರೋದಿಲ್ಲ. ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ. ನಾವೆಲ್ಲ ಹುರಿದಿದ್ದೀವಲ್ಲ, ಅದು ಸ್ವಲ್ಪ ತಣ್ಣಗಾಗಿದೆ. ಈಗ ಇದನ್ನು ರುಬ್ಕೊಳ್ಳೋಣ. ಫಸ್ಟ್ ಇದನ್ನು ಪೌಡ್ರ್ ಮಾಡ್ಕೊಳ್ಳಿ. ಆನಂತರ ಮಾವಿನಕಾಯಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಬೆಲ್ಲ ಬೇಕಾಗುತ್ತೆ, 1 ಇಂಚಷ್ಟು ಬೆಲ್ಲ ಹಾಕ್ಕೊಳ್ಳೋಣ. ಮೊದಲು ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಇದನ್ನು ಸ್ವಲ್ಪ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ. ಪೌಡ್ರ್ ಥರ ನೀರು ಹಾಕಿಲ್ಲ, ಹಾಗೆ ಮಾಡಿರೋಂಥದ್ದು. ಇದ್ರ ಜೊತೆಗೇನೆ ಮಾವಿನಕಾಯಿ ಹಾಕ್ಕೊಳ್ಳೋಣ. ನಾವು ಹುರಿದಿರೋದು ತುಂಬ ನುಣ್ಣಗಾಗಬೇಕಂತಿಲ್ಲ, ಹಾಗೆ ಬಾಯಿಗೆ ಸಿಕ್ಕಿದ್ರೂ ಸ್ವಲ್ಪ ತರಿಯಾಗಿ ಚೆನ್ನಾಗಿರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ತಕ್ಷಣ ಮಾವಿನಕಾಯಿ ನೀರು ಬಿಟ್ಕೊಳ್ಳುತ್ತೆ. ನೀವು ನೀರು ನೋಡ್ಕೊಂಡು ಹಾಕ್ಕೊಳ್ಳಿ, ನೀರು ಬೇಕಾದರೆ ಹಾಕ್ಕೊಳ್ಳಿ, ಇದರ ಅವಶ್ಯಕತೆ ಇರೋದಿಲ್ಲ. ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಬೆಲ್ಲ ಕೂಡ ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ. ನಾನು ನೀರು ಹಾಕ್ತೇನೆ ರುಬ್ಕೊಳ್ತೀನಿ. ಫಸ್ಟು ನೀರು ಬೇಕಾದರೆ ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿದೆ. ಹುಳಿ, ಉಪ್ಪು, ಖಾರ, ಸಿಹಿ ಎಲ್ಲ ತುಂಬ ಪರ್ಫೆಕ್ಟಾಗಿದೆ. ಈ ಥರ ಚಟ್ನಿ ತಿಂದಿರೋಕ್ಕೆ ಸಾಧ್ಯ ಅಲ್ಲ, ಅಷ್ಟು ಚೆನ್ನಾಗಿದೆ. ಒಂಥರ ಫ್ಲೇವರ್ ತುಂಬ ಹೇಳೋದಕ್ಕೆ ಆಗಲ್ಲ, ಬಾಯಿನಲ್ಲಿ ಹಾಗೆ ಇರುತ್ತೆ ಅದ್ರದ್ದು ರುಚಿ, ಅಷ್ಟೊಂದು ಚೆನ್ನಾಗಿದೆ. ನೀರು ಕೂಡ ಹಾಕಿಲ್ಲ ನಾನು. ಇದನ್ನು ಸ್ಟೋರ್ ಕೂಡ ಮಾಡ್ಕೊಳ್ಬೋದು ನೀವು. ಬಿಸಿ ಅನ್ನೋ ಜೊತೆಗೆ ತುಪ್ಪ ಹಾಕ್ಕೊಂಡು ತಿನ್ನೋದು ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಬೇಕಾದ್ರೆ ಒಗ್ಗರಣೆ ಹಾಕ್ಕೊಳ್ಳಿ, ಕಂಪಲ್ಸರಿ ಇಲ್ಲ. ಬೇಡ ಅಂದರೆ ಹೀಗೆ ಕೂಡ ತಿನ್ನಬಹುದು. ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ, ಬೇಕಾದ್ರೆ ಹಾಕ್ಕೊಳ್ಳಿ. ಒಂದು ಅರ್ಧ ಸ್ಪೂನಷ್ಟು ಅಷ್ಟೇ ಎಣ್ಣೆ ಹಾಕ್ಕೊಂಡಿದ್ದೀನಿ. ಕ್ವಾಂಟಿಟಿ ತುಂಬಾ ಕಡಿಮೆ ಇದೆ.
ಸ್ವಲ್ಪ ಎಣ್ಣೆ ಬಿಸಿ ಆದ ತಕ್ಷಣ ಸಾಸಿವೆ ಒಂದು 1/4 ಸ್ಪೂನಷ್ಟು. ನೀವು ಉದ್ದಿನಬೇಳೆ ಇವಾಗಲೂ ಕೂಡ ಹಾಕ್ಕೊಳ್ಬೋದು ಬೇಕಂದರೆ, ಚೆನ್ನಾಗಿರುತ್ತೆ. ಈ ಚಟ್ನಿಲಿ ತುಂಬ ಟೇಸ್ಟ್ ಕೊಡೋದು ಉದ್ದಿನಬೇಳೆ. ಅದು ಸ್ವಲ್ಪ ಕ್ರಿಸ್ಪಿಯಾಗಿ ಸಿಗುತ್ತೆ ಬಾಯಿಗೆ. ಸ್ವಲ್ಪ ರಫ್ ಆಗಿ ಪೌಡ್ರ್ ಮಾಡಿದ್ದೀನಿ ನಾನು, ತುಂಬ ನುಣ್ಣಗೆ ಪೇಸ್ಟ್ ಮಾಡಿಲ್ಲ. ನೀರು ಹಾಕಿಲ್ಲ, ಹುರಿದಿರೋದ್ರಿಂದ ರಫ್ ಆಗಿ ಪೌಡ್ರ್ ಆಗಿದೆ, ದಪ್ಪ ದಪ್ಪಕ್ಕೆ ಚೆನ್ನಾಗಿ ಸಿಗುತ್ತೆ ಅದು ಬಾಯಿಗೆ. ಹಾಗೆ ಒಂದು ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಿದ್ದೀನಿ. ಹಾಗೆ ಮಾವಿನಕಾಯಿ ಹುಳಿ ಕೂಡ ಗೊತ್ತಾಗೋದಿಲ್ಲ, ಒಳ್ಳೆ ಅರೋಮಾ, ಒಳ್ಳೆ ಟೇಸ್ಟ್ ಕೂಡ ಇದೆ. ಒಂದು ಸಲ ಟ್ರೈ ಮಾಡಿ ನೀವು ಮಾವಿನಕಾಯಿ ಮುಗಿಯೋದಕ್ಕಿಂತ ಮುಂಚೆ. ಇದಕ್ಕೆ ಯಾವ ಮಾವಿನಕಾಯಿ ಇದ್ರೂ ಪರವಾಗಿಲ್ಲ, ಹಣ್ಣಾಗಬಾರ್ದು, ಹುಳಿ ಇದ್ದರೆ ಚೆನ್ನಾಗಿರುತ್ತೆ, ಕಾಯಿ ಇದ್ದರೆ. ಈಗ ಒಗ್ಗರಣೆ ರೆಡಿಯಾಗಿದೆ, ಆಫ್ ಮಾಡ್ಕೊಳ್ಳೋಣ. ಈಗ ಈ ಒಗ್ಗರಣೆನ ಚಟ್ನಿಗೆ ಹಾಕ್ಕೊಳ್ಳೋಣ. ಗಟ್ಟಿ ಚಟ್ನಿ ನೋಡಿ, ಸ್ವಲ್ಪ ನೀರು ಹಾಕಿಲ್ಲ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ಅಂದರೆ ತಿನ್ನೋದಕ್ಕೆ ಒಂದು ತುಂಬ ಮಜಾ ಇರುತ್ತೆ. ಬರಿದೇ ಚಟ್ನಿ ತಿನ್ಬೋದು, ಅಷ್ಟು ರುಚಿಯಾಗಿದೆ. ಚಟ್ನಿ ರೆಡಿಯಾಗಿದೆ. ಸ್ವಲ್ಪ ಮೊಸರು, ಸ್ವಲ್ಪ ಉಪ್ಪು ಹಾಕಿಟ್ಟಿದ್ವಲ್ಲ, ಒಂದು 10 ನಿಮಿಷ ನಾನು ಚಟ್ನಿ ರುಬ್ಬೋ ತನಕ ಇದು ಸಾಫ್ಟಾಗಿದೆ. ಈರುಳ್ಳಿ ತುಂಬ ಸಾಫ್ಟಾಗಿರುತ್ತೆ. ನೀವು ಎಷ್ಟು ತೆಳ್ಳಗೆ ತಟ್ಟಿದ್ರು ಈಗ ಸ್ವಲ್ಪ ಕೂಡ ಹಿಟ್ಟಿಂದ ಹೊರಗಡೆ ಬರೋದಿಲ್ಲ. ಹಿಟ್ಟಿನ ಜೊತೆಗೇ ಸಾಫ್ಟಾಗಿ ಇರುತ್ತೆ. ರೆಡಿಯಾಗಿದೆ. ಈಗ ನಾವು ಇದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಅಕ್ಕಿ ಹಿಟ್ಟು ಹಾಕ್ಕೊಳ್ತಿದ್ದೀನಿ ನಾನಿಲ್ಲಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನೀವು ಕ್ಯಾರೆಟ್ ತುರಿ ಹಾಕ್ಕೊಳ್ಬೋದು, ಮೂಲಂಗಿ ಕೂಡ ತುರಿದು ಹಾಕ್ಕೊಳ್ಬೋದು. ತುರಿದು ಹಾಕ್ಕೋಬೇಕು, ನಮಗೆ ರೊಟ್ಟಿ ತಟ್ಟೋದಕ್ಕೆ ಮತ್ತು ಅದು ಬೇಯೋದಕ್ಕೆ ಎರಡಕ್ಕೂ ಈಸಿ ಆಗುತ್ತೆ. ಈರುಳ್ಳಿ ಸೊಪ್ಪೆಲ್ಲ ನೀರಿನಂಶ ಇರುತ್ತೆ, ನೋಡಿಕೊಂಡು ನೀರನ್ನ ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟು ಕಲಸೋದಕ್ಕೆ ಸ್ವಲ್ಪ ಬಿಸಿನೀರು ಹಾಕ್ಕೊಳ್ತಿದ್ದೀನಿ. ಬಿಸಿನೀರು ಹಾಕೋದ್ರಿಂದ ನಮಗೆ ತಟ್ಟೋದಕ್ಕೆ ತುಂಬ ಸಾಫ್ಟಾಗಿ ತುಂಬ ಈಸಿಯಾಗಿ ಬರುತ್ತೆ. ಬೇಗ ಬೈಂಡಿಂಗ್ ಕೂಡ ಚೆನ್ನಾಗಾಗುತ್ತೆ. ಇಮಿಡಿಯೇಟಿಗೆ ರೊಟ್ಟಿ ಮಾಡ್ಬೋದು, ಮತ್ತು ನಾವು ಈ ಹಿಟ್ಟನ್ನು ನೆನೆಯ ತನಕ ಇರೋ ಅವಶ್ಯಕತೆ ಇರೋದಿಲ್ಲ. ನೀರು ಕೂಡ ತುಂಬ ಬೇಕಾಗೋದಿಲ್ಲ, ಈರುಳ್ಳಿ ಮತ್ತು ಸೊಪ್ಪೆಲ್ಲ ನೀರಿನಂಶ ಇರೋದ್ರಿಂದ. ಅಕಸ್ಮಾತ್ ತುಂಬ ತೆಳ್ಳಗಾಗೋಯ್ತು ಅಂದರೆ ಇನ್ನು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತಟ್ಟೋದಿಕ್ಕೆ ಹದವಾಗಿರಬೇಕು. ತುಂಬ ಗಟ್ಟಿ ಆಗಿಬಿಟ್ರೆ ನಾವು ಕೈನಲ್ಲಿ ತಟ್ಟೋದಿಕ್ಕಾಗಲ್ಲ, ಲಟ್ಟಿಸ್ಕೋಬೇಕಾಗುತ್ತೆ. ನಿಮ್ಗೇನಾದರೂ ತಟ್ಟೋದಿಕ್ಕೆ ಬರಲ್ಲ ಅನ್ನೋರು ಲಟ್ಟಿಸ್ಕೊಳ್ಳೋಂಗೆ ಟೈಟಾಗಿ ಕಲಿಸ್ಕೊಳ್ಳಿ. ನೋಡಿ, ಈ ಅದಕ್ಕೆ ಕಲಸಿಟ್ಕೊಂಡಿದ್ದೀನಿ. ಈಗ ರೊಟ್ಟಿ ಮಾಡ್ಕೊಳ್ಳೋಣ. ನೋಡಿ, ಬಾಳೆ ಎಲೆ ಅಥವಾ ಊಟದ ಎಲೆ ಅಂತಾರೆ, ಅಥವಾ ಒಬ್ಬಟ್ಟಿನ ಎಲೆ ಇದು ಕೂಡ ತೊಗೊಳ್ಬೋದು ನೀವು. ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಫಸ್ಟು. ಈಗ ಹಾಗೆ ಇದ್ರ ಮೇಲೆ ಲಟ್ಟಿಸ್ಕೊಳ್ಳೋದಕ್ಕೆ ಇನ್ನೊಂದು ಕವರ್ ತೊಗೊಳ್ತಾ ಇದ್ದೀನಿ. ಈ ಕವರ್ ಕೂಡ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಇಲ್ಲಿ ಎಲ್ಲನೂ ಈ ರೀತಿ ಉಂಡೆಗಳು ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಸೈಜ್ನಲ್ಲಿ ಇಟ್ಟು ಸ್ವಲ್ಪ ಎಣ್ಣೆ ಸೇವ ಮಾಡಿಕೊಂಡು ತಟ್ಬೋದು. ತಟ್ಟೋದಕ್ಕಾಗಲ್ಲ ಅಂದರೆ ಇಲ್ಲಿ ಎಣ್ಣೆ ಸರಿದೀವಲ್ಲ, ಆ ಕವರ್ನ ಈ ರೀತಿ ಇಟ್ಕೊಂಡು ಮೇಲ್ಗಡೆ ಒಂದು ಸ್ಟೀಲ್ ಪ್ಲೇಟ್ ತೊಗೊಂಡು ಜಸ್ಟ್ ಪ್ರೆಸ್ ಮಾಡಿ ಸಾಕು. ನೋಡಿ, ನಿಮಗೆ ಇನ್ನೂ ತೆಳ್ಳಬೇಕು. ನೀವು ಎಷ್ಟು ತೆಳ್ಳಗೆ ಬೇಕಾದರೂ ಕೂಡ ಅದನ್ನು ಹೇಳ್ಕೊಳ್ಬೋದು, ಈಸಿಯಾಗಿ ಬರುತ್ತೆ. ನಿಮಗೆ ಈರುಳ್ಳಿಗೆ ಉಪ್ಪು ಹಾಕಿಟ್ರಿಂದ ಇದೊಂದು ಬೆನಿಫಿಟ್ ಅಂತ ಹೇಳ್ಬೋದು, ಅಥವಾ ಟಿಪ್ಸ್ ಅಂತ ಕೂಡ ನೀವು ತಿಳ್ಕೊಳ್ಬೋದು. ಈಗ ರೊಟ್ಟಿ ತಟ್ಟಾಗಿದೆ. ನೀವು ಅಲ್ಲಲ್ಲೇ ಬೇಕಾದ್ರೆ ಒಂದು 5-6 ತೂತು ಕೂಡ ಈ ರೀತಿ ಬೆರಳಿಂದ ಹಾಕ್ಕೊಳ್ಬೋದು. ಆವಾಗ ಎಣ್ಣೆ ಹಾಕೋದಕ್ಕೂ ಈಸಿ ಆಗುತ್ತೆ, ಹಾಗೆ ಚೆನ್ನಾಗಿ ಕೂಡ ಬೇಯುತ್ತೆ. ಕೆಳಭಾಗಕ್ಕೆಲ್ಲ ಎಣ್ಣೆ ಹೋಗುತ್ತೆ. ಹೆಂಚು ಬಿಸಿ ಆದಮೇಲೆ ಹಾಕ್ಕೊಳ್ಳೋಣ. ಈ ರೀತಿ ಪ್ಲೇಟ್ ಹಾಕ್ಕೊಂಡು ಒತ್ತೋದ್ರಿಂದ ನಮ್ಮ ಕೈ ಕೂಡ ಗಲೀಜಾಗಲ್ಲ. ಬೇಗ ಕೂಡ ಬೇರೆ ಕೆಲಸ ಮಾಡ್ತಿದ್ರು ಕೂಡ, ರೊಟ್ಟಿ ಜೊತೆಗೆ ಚಟ್ನಿ ಪಲ್ಯ ಏನಾದ್ರು ಮಾಡ್ತಿದ್ರು ಕೂಡ ಕೈ ತೊಳ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಮಧ್ಯದಲ್ಲಿ ಜಸ್ಟ್ ಇದನ್ನು ಹಾಕಿಬಿಟ್ಟು ರೊಟ್ಟಿ ಕಡ್ಡಿಯಿಂದ ಮೇಲ್ಗಡೆ ಸ್ವಲ್ಪ ಪ್ರೆಸ್ ಮಾಡಿ ಈ ಥರ ಪೇಪರ್ ಮೇಲೆ ಎಳೆದ್ಬಿಟ್ಟು ನೀವು ಪೇಪರ್ ಎತ್ತಿದ್ರೆ ಇಮಿಡಿಯೇಟಾಗಿ ಪೇಪರ್ ಬಂದುಬಿಡುತ್ತೆ. ಪೇಪರ್ ಸ್ವಲ್ಪ ಕೂಡ ಹೆಂಚಿಗೂ ಕಚ್ಕೊಳ್ಳೋದಿಲ್ಲ, ಹಾಗೆ ಬಿಸಿ ಕೂಡ ಅದು ಕರಗೋಗೋದಿಲ್ಲ. ನಿಮಗೆ ರಿಯಲ್ ಬಾಳೆ ಎಲೆ ಸಿಕ್ಕಿದ್ರೆ ಅದನ್ನು ಕೂಡ ಉಪಯೋಗಿಸ್ಕೊಳ್ಳಿ. ರೊಟ್ಟಿನ 2 ಸೈಡು ಬೇಯಿಸಬೇಕಾಗುತ್ತೆ. ನಾನಿಲ್ಲಿ ಬಿಸಿನೀರು ಹಾಕಿ ಕಲಸಿರೋದ್ರಿಂದ ನೀವು ಮೇಲೆ ಮುಚ್ಚಿ ಕೂಡ ಬೇಯಿಸ್ಬೋದು, ರೊಟ್ಟಿನ ಮುಚ್ಚದೆ ಹಾಗೆ ಕೂಡ ಬೇಯಿಸ್ಬೋದು.
ನೀವು ತಣ್ಣೀರಾಗಿ ಕಲಸೋದ್ಕಿಂತ ಬಿಸಿನೀರು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ, ಬನ್ನಿ ಬರುತ್ತೆ ಹಿಟ್ಟು. ಈಗ ಎರಡನೇ ರೊಟ್ಟಿ ತಟ್ಟೋದು ಹೇಳ್ಕೊಡ್ತಿದ್ದೀನಿ, ಕೈನಲ್ಲೇ ತಟ್ಕೊಳ್ತಿದ್ದೀನಿ. ಸೇಮ್ ಅದೇ ಪ್ರೊಸೀಜರು. ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆ ಸವರ್ಕೊಳ್ಳಿ, ಹಾಗೆ ಒಂದು ಉಂಡೆ ಇಟ್ಕೊಂಡು ಕೈನ ಸ್ವಲ್ಪ ಎಣ್ಣೆ ಹಚ್ಕೊಂಡು ತೇವ ಮಾಡಿಕೊಂಡು ಬೆರಳಿಂದನೇ ಈ ರೀತಿ ತಟ್ಕೊಳ್ಬೋದು. ಕೈ ಕೂಡ ಸ್ವಲ್ಪನೂ ಅಂಟ್ಕೊಳ್ಳೋದಿಲ್ಲ. ನಿಮ್ಗೆ ಅಂಟ್ಕೋಬಾರ್ದು ಅಂತಂದರೆ ನಾನು ಹೇಳ್ದಂಗೆ ಬಿಸಿನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋದ್ರಿಂದ ಅಂಟ್ಕೊಳ್ಳೋದಿಲ್ಲ ಅದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಿಮ್ಗೆ ತಟ್ಟೋದಿಕ್ಕೆ ಬರೋದೇ ಇಲ್ಲ ಅಥವಾ ಕೈಗೆಲ್ಲ ಅಂಟ್ಕೊಳ್ಳುತ್ತೆ ಅನ್ನೋದಾದರೆ ತೆಳ್ಳಗಾಗಿರುತ್ತೆ ಹಿಟ್ಟು, ಆವಾಗ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ನೀವು ಬೈಂಡಿಂಗ್ ತೊಗೊಳ್ಬೋದು. ಈಗ ಕೊನೆ ರೊಟ್ಟಿ ತುಂಬ ತೆಳ್ಳಗೆ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಸೇಮ್ ಹಾಗೆ ಬೆರಳಲ್ಲಿ ಸ್ವಲ್ಪ ಎಣ್ಣೆ ತೇವ ಮಾಡ್ಕೊಳ್ಳಿ ಬಾಳೆ ಎಲೆಗೆ, ಹಾಗೆ ಒಂದು ಕವರ್ ಇಟ್ಬಿಟ್ಟು ಪ್ಲೇಟ್ ಇಟ್ಟು ಈ ಥರ ಪ್ರೆಸ್ ಮಾಡೋದ್ರಿಂದ ನಿಮಗೆ ಎಲ್ಲೂ ಸೈಡು ಕೂಡ ಓಪನ್ ಆಗೋದಿಲ್ಲ. ತಟ್ಟಬೇಕಾದ್ರೆ ಸಮಸ್ಯೆ ಆಗಬಹುದು, ಪ್ಲೇಟಿಂದ ಸಮಸ್ಯೆನೇ ಆಗಲ್ಲ. ಆ ರೀತಿ ತುಂಬ ಸಿಂಪಲಾಗಿ ಬರುತ್ತೆ. ಈ ಕೆಳಭಾಗ ಏನಿದೆ ಬೆರಳಿನ ಕೆಳಭಾಗ, ಅಲ್ಲಿಂದ ಜಸ್ಟ್ ಈ ಥರ ಅಂದರೆ ಸಾಕು. ನೀವು ಎಷ್ಟು ತೆಳ್ಳಗೆ ಪೇಪರ್ ಥರ ನೀವು ಮಾಡ್ತೀನಿ ಅಂದರೂ ಕೂಡ ರೊಟ್ಟಿನ ಅಷ್ಟು ಚೆನ್ನಾಗಿ ಬರುತ್ತೆ. ಇದೇ ಪ್ರೊಸೀಜರ್ನ ನೀವು ಒಬ್ಬಟ್ಟು ಮಾಡುವಾಗ ಅಥವಾ ಆಲೂಗೆಡ್ಡೆ ಹಪ್ಪಳ ಮಾಡುವಾಗ ಕೂಡ ಉಪಯೋಗಿಸ್ಕೊಳ್ಬೋದು, ಅಥವಾ ಪ್ಲೈನ್ ರೊಟ್ಟಿ ಮಾಡಿದಾಗಲೂ ಕೂಡ ಈ ರೀತಿ ಮಾಡ್ಕೊಳ್ಬೋದು. ನೋಡಿ ರೊಟ್ಟಿ ಎಷ್ಟು ತೆಳ್ಳಗೆ ಬಂದಿದೆ. ಸಣ್ಣದೊಂದು ಉಂಡೆ ತೊಗೊಂಡಿದ್ದು ತೆಳುವಾದಂಥ ತುಂಬ ಅದ್ಭುತವಾದ ರುಚಿಯಾಗಿ ಇರುವಂಥ ಒಂದು ಅಕ್ಕಿ ರೊಟ್ಟಿ ರೆಡಿ ಆಗಿದೆ. ಬೇಗ ಸಿಂಪಲಾಗಿ ಮಾಡ್ಕೊಳ್ಬೋದು, ಸಾಫ್ಟಾಗಿರುತ್ತೆ. ನೀವು ಯಾವಾಗೇ ತಿನ್ನಿ ಸಾಫ್ಟಾಗಿರುತ್ತೆ. ಇದ್ರ ಜೊತೆಗೆ ಚಟ್ನಿ, ಗ್ರೇವಿ, ಗೊಜ್ಜು, ಟೊಮೊಟೊ ಗೊಜ್ಜು ಎಲ್ಲ ಒಳ್ಳೆ ಕಾಂಬಿನೇಷನು. ಓಕೆ ಫ್ರೆಂಡ್ಸ್, ಈ ಎರಡೂ ರೆಸಿಪಿಗಳನ್ನ